ಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗುಬ್ಬಿ ಕೆಎಂಎಫ್ ಭಾರಿ ಅವ್ಯವಹಾರ. ಬಯಲಿಗೆಳೆದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ತಮ್ಮ ವಿರುದ್ಧದ ಆರೋಪಗಳಿಗೆ ತಿರುಗೇಟು ಕೊಟ್ಟ ಭಾರತಿ ಶ್ರೀನಿವಾಸ್. ಕೆಎಂಎಫ್ ಮಾಜಿ ನಿರ್ದೇಶಕರೇ ಅಧಿಕಾರಿಗಳಿಂದ ಪೀಕಿದ್ರ ಲಕ್ಷ ಹಣ. ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಅವರ ವಿರುದ್ಧ ಅಧಿಕಾರ ದುರುಪಯೋಗ ಮತ್ತು ಸ್ವಪಕ್ಷಪಾತದ ಗಂಭೀರ ಆರೋಪಗಳು ಕೇಳಿಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಒಕ್ಕೂಟದ ಕೆಲವು ನಾಯಕರಿಂದ ಬಂದಿರುವ ಈ ಆರೋಪಗಳು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ತಮ್ಮ ಬಗ್ಗೆ ಕೇಳಿಬಂದಿರುವ ಆರೋಪಗಳಿಗೆ ಇದೀಗ ಭಾರತಿ ಶ್ರೀನಿವಾಸ್ ತಿರುಗೇಟು ಕೊಟ್ಟಿದ್ದಾರೆ. ಅವರಿಗೆ ಈಗ ಬರೋಕ್ಕಾಗಿಲ್ಲ. ಯಾಕಾಗಿಲ್ಲ ಅಂದ್ರೆ ಇವ್ರು ಅಷ್ಟು ಕೆಟ್ಟ ನಡೆಸ್ತಾ ಇದ್ದಾರೆ. ಅಷ್ಟು ಕೆಟ್ಟ ನಡೆಸ್ತಾ ಇದ್ದಾರ ಅಂದ್ರೆ ಇವ್ರು ಒಪ್ಕೊಂಡಂಗೆ ಆಯ್ತಲ್ಲ, ನಾವು ಡೈಲಿ ಚೆನ್ನಾಗಿ ನಡೀತಿಲ್ಲ, ಅದಕ್ಕೆ ನಮ್ದು ಸೀಕ್ರೆಟ್ ಬಂದಿದೆ ಅಂತ. ಹಂಗಂದ್ಮೇಲೆ ಇವ್ರಿಗೆ ಒಂದು ಯಾಕೆಂದ್ರೆ ಕೆಲವು ಕಡೆ ನೀವು ನೋಡ್ತಾ ಇರ್ತೀವಿ, ನಮ್ಮ ಆಪೋನೆಂಟ್ಸ್ನ ತುಳಿಬೇಕು ಅಂತಂದ್ರೆ ಎಲೆಕ್ಷನ್ಗೆ ಯಾರು ಬಂದ್ಬಿಡ್ತಾರೋ, ಶಶಿ ಎಲೆಕ್ಷನ್ ಬರ್ತೀವಿ, ಆಮೇಲೆ ದೀಪ ರಮ್ಮ ಎಲೆಕ್ಷನ್ ಬಂದ್ಬಿಡ್ತಾರೆ. ಈ ಥರದ್ದು ಏನೋ ಊಹಾಪೋಹದಲ್ಲಿ EF ಏನು ಮಾಡಿದಾರೆ, ಯಾರ್ಯಾರು ಎಲೆಕ್ಷನ್ ನಿಂತ್ಕೊಂಡಾರೆ ಅವ್ರದ್ದೆಲ್ಲ ಸೀಕ್ರೆಟ್. ಈ ಜಟ್ನಲ್ಲಿದೂ ಹಾಗೆ ಯಾವಾಗಲೂ ಅವ್ರೇನು ಮಾಡ್ತಾರೆ, ಜಟ್ನಲ್ಲಿ ಏನು ಮಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ತಿರುಗೇಟು ಕೊಟ್ಟಿರುವ ಭಾರತಿ ಶ್ರೀನಿವಾಸ್, ಸೋ ಕಾಲ್ಡ್ ಸಮಾಜ ಸೇವಕರೇ, ಕಳೆದ 25 ವರ್ಷಗಳಿಂದ ನಮ್ಮ ಶಕ್ತಿ ಯಾವ ಮಟ್ಟದಲ್ಲಿ ಇದೆ ಎಂಬುದನ್ನು ತೋರಿಸಿದ್ದೇವೆ. ನಿಮ್ಮ ಎಲ್ಲ ಪ್ರಯತ್ನಗಳು ವಿಫಲವಾಗಿದೆ. ಇನ್ನು ಶಕ್ತಿಯನ್ನ ಬಿಟ್ಟಿ ಹಾಕಿ ಮಾತನಾಡುತ್ತಿರುವಿರಿ ಎಂದು ಹೇಳಿದರು. ಒಂದು ಸ್ಟೆಪ್ ಯೋಜನೆಗೆ ಸೇರಿಸಿಲ್ಲ. ಅಲ್ಲೆಲ್ಲ ಮಹಿಳಾ ಸಂಘನೇ ಇರೋದು, ಅಲ್ಲೇನು ಜೆಂಟ್ಸ್ ಸಂಘ ಕೊಟ್ಟಿಲ್ಲ. ಯಾಕಂದ್ರೆ ಭಯ, ಇಲ್ಲೇ ನಿಂತ್ಕೊಂಡ್ಬಿಡ್ತಾನೆ ನನ್ನ ಮುಂದೆ ಅಂತ. ಅವರಮ್ಮ ಏಜ್ ಆಗೈತೆ, ಅವ್ರ ಅಮ್ಮನ ಅಧ್ಯಕ್ಷ ಮಾಡಿದ್ದಾರೆ. ಪಾಪ ಅಲ್ಲಿ ಒಂದು ಬಿಲ್ಡಿಂಗ್ ಇಲ್ಲ, ಒಂದು ಸೈಟ್ ಕೊಟ್ಟಿಲ್ಲ, ಒಂದು ಬಿಲ್ಡಿಂಗ್ ಕಟ್ಕೊಂಡಿಲ್ಲ, ಒಂದು ಬಡ ಹೋಗ್ಲಿ ಒಂದಷ್ಟು ಸ್ಟೆಪ್ ಯೋಜನೆಗೆ ಸೇರಿಸಿದ್ರೆ ಒಂದಷ್ಟು ದುಡ್ಡು ಬರುತ್ತೆ, ದುಡ್ಡು ಕೊಡಿ. ಆ ದುಡ್ಡನ್ನ ಇದರಲ್ಲಿ ಅದಕ್ಕೆ ಬಡ್ಡಿ ಇರಲ್ಲ, ಹಾಗಾಗಿ ಹಾಗೆ ಕೊಡ್ತೀವಿ. ಆ ದುಡ್ಡನ್ನ ಹಾಲಿನಲ್ಲಿ ಕಟಾವು ಮಾಡ್ತೀವಿ, ಅದರಲ್ಲಿ ಸ್ಟೆಪ್ ಯೋಜನೆ ನಡೆಯುತ್ತೆ. ಇದನ್ನು ಕೊಟ್ಟಿಲ್ಲ. ಕಂಪ್ಯೂಟರ್ ಬೇಡವಾ ಹೋಗ್ಲಿ, ಫ್ಯಾಟ್ ಮೇಲೆ ದುಡ್ಡು ಕೊಡ್ಬೇಕು. ಅವನ್ಯಾರ ಪಕ್ಕದಲ್ಲಿ ಕೂತ್ಕೊಂಡು ನಾಗರಾಜು ಅವ್ರ ಹಿಂದಿನ ಒಂದ್ಸಲ ಜ್ಞಾಪಿಸ್ಕೋಬೇಕು, ಅವ್ರ ಗೆಲುವಿಗೆ ಯಾರು ಕಾರಣ ಅಂತ. ನಮ್ಮ CS ಪುರ ಒಬ್ರು ಎಲ್ಲರಿಗೂ ಗೊತ್ತು ಅಲ್ವಾ, ಅವ್ರ ಗೆಲುವಿಗೆ ಅವ್ರು ಈಗ ಹೋಗಿ ಫೇಸ್ ಮಾಡಲಿ. ಈಗ ಹೋಗ್ಲಿ, ಅವ್ರು MLA ಎಲೆಕ್ಷನ್ ಹೋಯ್ತು, ಗೊತ್ತು ಅವ್ರಿಗೆ. ಅವರು ಹಂಗೆ ತಾಕತ್ತಿದ್ರೆ ಅದು ಆ ತಾಕತ್ತೆಲ್ಲ ತೋರಿಸ್ಬಿಟ್ಟು ಇನ್ನೇನು ತಾಕತ್ತು ತೋರಿಸೋಣ ಇವ್ರಿಗೆ. ತಾಕತ್ತಿದ್ರೆ ಏನು ತಾಕತ್ತು, ಎಷ್ಟು ಸಲ ತೋರಿಸ್ಬೇಕು? 5 ಸಲ MLA, 5 ಸಲ MLA. ಎಷ್ಟು ತಾಕತ್ತು ತೋರಿಸೋಣ, ನಮಗೂ ಸಾಕಾಗೈತಾಗಲಿ. ಪದೇ ಆ ಪದ ಅವ್ರಿಗೆ ಅದನ್ನ ಅನ್ವಯಿಸಿದ್ದು ಹೊರತು ನಮ್ಗಲ್ಲ. ನಾವು ಅದನ್ನ ತಾಕತ್ತಿದ್ರೆ ನಾವು ಹೇಳಬೇಕು, ಬಟ್ ಅವರು ಅದನ್ನ ನಮಗೆ ಯೂಸ್ ಮಾಡಬಾರ್ದು. ನಾವೆಲ್ಲ ಅದನ್ನು ತೋರಿಸಿದ್ರು ತಾಕತ್ತು ಏನೇನಿದೆ, ನಮ್ಮ ಇದು ಏನೈತೆ. ಕೆಎಂಎಫ್ ಸಂಬಂಧಿತ ಆರೋಪಗಳ ಬಗ್ಗೆ ಅವರು ದಿಲೀಪ್ ಕುಮಾರ್ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡುತ್ತಾ ಪುರಾವೆ ರಹಿತ ಆರೋಪಗಳನ್ನ ಮಾಡುವುದು ನಿಲ್ಲಿಸಿ, ನಿಮ್ಮೂರಿನ ಡೈರಿಗೆ ಸ್ವಂತ ಕಟ್ಟಡ ನಿರ್ಮಿಸಲು ಆಗಲಿಲ್ಲ, ಇನ್ನೇನು ಮಾಡಬಹುದು ಎಂದಿದ್ದಾರೆ. ಅವರು ಇಲ್ಲಿ ಸ್ಥಳೀಯ ದಲಿತರಿಗೆ ಷೇರು ಹಂಚಿಕೆ ಮಾಡಲಾಗಿಲ್ಲದ ಬಗ್ಗೆ ಹಾಗೂ ಮಾಜಿ ನಿರ್ದೇಶಕ ಚಂದ್ರಶೇಖರ್ ಡೈರಿಯನ್ನ ಸಿ ದರ್ಜೆಗೆ ಇಳಿಸಿದ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ರು. ಮಾಜಿ ನಿರ್ದೇಶಕರೇ ಅಧಿಕಾರಿಗಳಿಗೆ ಪ್ರಮೋಷನ್ ಕೊಡಿಸಲು 12 ಲಕ್ಷ ಕಬಳಿಸಿದ್ದೀರಲ್ಲ, ಇದರ ಬಗ್ಗೆ ನೀವು ಏನು ಹೇಳ್ತೀರಿ? ನಿಮ್ಮ ಹಳ್ಳಿಯಿಂದ 4 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಡೈರಿಗೆ ರೈತರು ಹಾಲು ಹಾಕ್ತಾ ಇದ್ದಾರೆ. ಈ ಡೈರಿ ನಿರ್ವಹಣೆಗೆ ನಿಮಗೆ ಅರ್ಹತೆ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಅವರು ದುಡ್ಡು ಕಲೆಕ್ಟ್ ಮಾಡ್ತಿರೋದು ನಿಜನೇ ಆಗಿದೆ. ನಾನು ಇಷ್ಟೊತ್ತವರೆಗೂ ಮೀಟಿಂಗಲ್ಲಿ, ಇವತ್ತು ಸೆಕ್ರೆಟರೀಸ್ ಮೀಟಿಂಗಲ್ಲಿ ಪ್ರತಿ ವರ್ಷ ಪ್ರತಿ ತಿಂಗಳು ನಮಗೆ 2 ಅಥವಾ 3 ತಾರೀಕು ಮೀಟಿಂಗ್ ಸೆಕ್ರೆಟರಿ ಪ್ರತಿ ಮೀಟಿಂಗು ನಾನು ಅಟೆಂಡ್ ಮಾಡ್ತೀನಿ. ಇವತ್ತು ಅಟೆಂಡ್ ಮಾಡ್ಕೊತೀನಿ. ಈಗಲೂ ಸೆಕ್ರೆಟರೀಸ್ ಎಲ್ಲ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಯಾಕೆಂದರೆ ಶಂಕರ್ನಾಗ್ನ ಬಿದ್ದು ದುಡ್ಡು ವಸೂಲು ಮಾಡಿದ್ದಾರೆ ಅಂತ ಒಂದು ಮಾತಾಡಿದ್ದಾರಲ್ಲ, ಅದನ್ನು ನಾನು ಎಷ್ಟು ವಸೂಲು ಮಾಡಿದ್ದೀನಿ, ಅದೆಷ್ಟು ಇಸ್ಕೊಂಡು ಪಾಪ ಇವರು ಕೊಡೋಲ್ಲ ಅಲ್ವಾ. ಒಂದ್ಸಲ ವಿಚಾರಿಸಿ, ನಮ್ಮ ಸೆಕ್ರೆಟರಿ ಎಲ್ಲರೂ ಇದ್ದಾರೆ, ಅವರು ನಿಮ್ಮನ್ನು ಕಾಯ್ತಾ ಇದ್ದಾರೆ. ಹೋಗಿ ಯಾರ್ಯಾರು ಎಷ್ಟು ಕೊಟ್ಟಿದ್ದಾರೆ, ನಾನು ನಿಮ್ಗೆ ಆಗಲೇ ಹೇಳಿದೆ, ಗೋಪಾಲ್ಪುರ ಸೊಸೈಟಿ ಅಂತ ಕೇಳಿದೆ. ಏನಪ್ಪ ಏನಾದ್ರು ನೀನೇನೋ ತಪ್ಪು ಮಾಹಿತಿ ಕೊಟ್ಬಿಟ್ಟ,
ಅಕಸ್ಮಾತ್ ನಿಜ ಆಗಲೇ ನೀನು ಕೊಟ್ಟಿದ್ರೆ ಹೇಳು, ನೀನು ಎಷ್ಟು ಕೊಟ್ಟಿದ್ರೆ ಡಬಲ್ ವಾಪಸ್ ಕೊಡಿಸ್ತೀನಿ, ಈ ಕ್ಷಣ ಕೊಡಿಸ್ತೀನಿ ಹೇಳು ಅಂತ ಹೇಳಿ. ಮೇಡಮ್ ದಯವಿಟ್ಟು ನಾವು ಇದನ್ನೆಲ್ಲ ಇನ್ವಾಲ್ವ್ ಮಾಡಬೇಡಿ ಮೇಡಮ್, ನಮ್ಮನ್ನು ನಾವು ಇದರಲ್ಲಿ ಈ ಥರದ ತಪ್ಪು ಮಾಹಿತಿ ಕೊಡೋರೂ ಅಲ್ಲ, ನನಗೆ ಇದರ ಅವಶ್ಯಕತೆ ಇಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಯಾರು ಮಾಡಿಸಿದ್ರು ಅಂತ. ಅವರೇ ಅವಾಗೆಲ್ಲ ಕಿತ್ತಾಡ್ಕೊಂಡಿದ್ರು, ನಾನು ಹಂಗೆ ಮಾಡಿಸ್ಬಿಟ್ಟಾವೆ, ಹಿಂಗೆ ಮಾಡಿಸ್ಬಿಟ್ಟಾವೆ, ಅದು ಇದು ಆಳು. ಈಗ ಪಕ್ಕದಲ್ಲಿ ಕೂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಅದು ಇದ್ದಿದ್ದಲ್ಲ. ನಿಜ ಏನಾದರೂ ಇದ್ರೆ ಮಾಡಿ, ನಾನು ಖಂಡಿತ ಬೇಜಾರು ನಿಜ ಮಾಡಿ. ಒಂದಿಷ್ಟು ಉರುಳು ತಿರುಳು ಇರಲಿ, ಸುಮ್ಮನೆ ಏನು ಮಾಡೋದು ಬೇಡ. ಆಮೇಲೆ ಇನ್ನೊಂದು ನಮ್ಮ ಇವ್ರಿಗೆ ವಿಚಾರಕ್ಕೆ ಹೇಳ್ತೀನಿ, ನಮ್ಮ ಎಕ್ಸ್ ಡೈರೆಕ್ಟರ್ ವಿಚಾರಕ್ಕೆ ಹೇಳ್ತೀನಿ. ಮಹಿಳಾ ಉದ್ಯೋಗಿಗಳು ಇವ್ರ ಪ್ರಭಾವ ಬೀರಿಸಿ ಒಂದಷ್ಟು ಹೆಸರು ಹೇಳ್ಬಾರ್ದು. ಯಾಕೆಂದರೆ ಆ ಎಮ್ಮಗೂ ಅವಳಿಗೂ ಫ್ಯಾಮಿಲಿ ಅವಳು ನಾನು ಒಬ್ಬ ಹೆಣ್ಮಕ್ಳಾಗಿ ಒಂದು ಹೆಣ್ಮಕ್ಳಿಗೆ ತೇಜೋವಧೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಂದು ಒಂದು ಕುಟುಂಬ ಇದ್ದು ಅವ್ರಿಗೂ ಡೈರೆಕ್ಟ್ರಿಗೂ ಒಂದು ಕುಟುಂಬ ಇತ್ತಲ್ಲ ಇದೆಯಲ್ಲ, ಅವ್ರಿಗೂ ಅಲ್ಲೂ ಮನೇಲಿ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೂ ಇರಿಸ್ಮೂಸ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳ್ತೀನಿ. ಏನಕ್ಕೆ ಆ ಥರದ್ದೆಲ್ಲ ನಮ್ಮಲ್ಲಿ ಯಾರೋ ಇವ್ರ ಪ್ರಭಾವ ಬೆಳೆಸಿ ತುಂಬ ವರ್ಷಗಳಿಂದ ಒಬ್ಬರನ್ನ ಅಲ್ಲಿ ಇಟ್ಟಿದ್ದು ಹೆಣ್ಮಗಳನ್ನ. ಇದನ್ನೆಲ್ಲ ನಾನು ತುಂಬ ಮಾತಾಡೋಕ್ಕಾಗಲ್ಲ, ಇದನ್ನ ಮೀಡಿಯಾದಲ್ಲಿ ಇವೆಲ್ಲ ಮಾತಾಡೋಕ್ಕಾಗಲ್ಲ ಜಾಸ್ತಿ. ಇದೆಲ್ಲ ಮಾಡಿದ ಕರ್ಮಕಾಂಡ ಇವರು ಬೇರೆಯವ್ರನ್ನ ಯಾಕಪ್ಪ ಪಿನ್ ಬಂದು ಅದೆಲ್ಲ ಚೆನ್ನಾಗಿರುತ್ತಾ? ತಪ್ಪಲ್ವಾ? ನಾನೇ ಸರಿ ಇಲ್ಲ, ನಾನು ಯಾಕೆ ಇನ್ನೊಬ್ಬನ ಗುಬ್ಬಿ ಪಶು ಆಹಾರ ಘಟಕದಲ್ಲಿ ಕಳಪೆ ಗುಣಮಟ್ಟದ ಆಹಾರ ತಯಾರಾಗುತ್ತಿರುವ ಬಗ್ಗೆ ದೂರು ಕೊಟ್ಟರೂ ಕೂಡ ಕ್ರಮ ಕೈಗೊಳ್ಳಲಾಗ್ತಾ ಇಲ್ಲ. ಕಾಣದ ಕೈಗಳು ಇಲ್ಲಿ ಕೆಲಸ ಮಾಡುತ್ತಿವೆ ಎಂದು ಆರೋಪಿಸಿದ್ರು. ಮತ್ತು ನಾವು ಯಾರಿಗೆ ಕೊಟ್ಟಿದ್ದೀನಿ ಇದೆಲ್ಲ? ನೀವು ಅವ್ರನ್ನೂ ಯಾವುದೇ ಪ್ರತಿ ಸಲ ಬಂದಾಗಲೂ ನೀವಿರ್ತೀರಾ, ಈ ಕಾರ್ಯಕ್ರಮಗಳನ್ನ ಮಾಡುವಾಗ ನೀವಿರ್ತೀರ. ನೀವು ಕೂಡ ಒಂದ್ಸಲ ನೀವು ಯಾವ ಊರು ಏನು ಯಾವ ಜಾತಿ ಎಲ್ಲ ಕೇಳ್ಕೊಬೋದು. ನಾನು ಡೈರಿ ಮಾಡುವಾಗಲೂ ನಾನು ಯಾವತ್ತೂ ಯಾರನ್ನೂ ಜಾತಿ ಕೇಳಿಲ್ಲ. ಇನ್ನು ಇವನು ಅರೇನಲ್ಲಿ ಹುಡುಗ ಇಲ್ಲೇ ಅವನು ಎಸ್.ಟಿ. ಜನಾಂಗ ಸೇರಿದವನು ಸೆಕ್ರೆಟ್ರಿ. ಅವ್ನು ಹೇಳ್ದ, ಇನ್ನು 3 ವರ್ಷದಲ್ಲಿ ಹೋಗಿದ್ದೆ, 3 ವರ್ಷದಲ್ಲಿ 5 ವರ್ಷದಲ್ಲಿ ಹೋಗಿದ್ದೆ, ನಾನು ಯಾವ ಜಾತಿ ನಾನು ಎಸ್.ಟಿ. ಕೇಳ್ಕೊಂಡಿಲ್ಲ. ನಾನು ಉದ್ಯೋಗ ಮಾಡಲಿಕ್ಕೆ SC ST ನಾನು ಬ್ರಾಹ್ಮಣರೇಗೋ ಇವರು ಎಲ್ಲನೂ ಒಂದೇ ದೃಷ್ಟಿ, ಒಂದೇ ಸಮಾನ. ನಮಗೆ ಅವ್ರು ಹೆಚ್ಚು ಕಮ್ಮಿ ಅದು ಇದು ನಮ್ಮದೇನಿಲ್ಲ. ಕೆಲಸ ಮಾಡ್ತಿದ್ದೀನಿ, ನಾನು ಸಂಪೂರ್ಣವಾಗಿ ನಾನು ಸಮರ್ಪಣೆ ಮಾಡಿ ಕೆಲಸ ಮಾಡ್ತಿದ್ದೀನಿ. ನಾನು ಯಾವ ಜಾಗದಲ್ಲಿ ಇದ್ದೀನೋ ಆ ಜಾಗದಲ್ಲಿ ನ್ಯಾಯ ಕೊಡೋಕ್ಕೆ ನಾನು 100ಕ್ಕೆ 200% ನಾನು ಶ್ರಮ ಹಾಕಿ ಕೆಲಸ ಮಾಡ್ತೀನಿ. ನಿಮಗೆ ಗೊತ್ತಿರ್ಬೋದು, ಬೆಳಗ್ಗೆ 5 ಗಂಟೆಗೆ ಬಂದು ನಾನು ಡೈರಿಗಳನ್ನ ವಿಸಿಟ್ ಮಾಡ್ತೀನಿ. ಈಗಲೂ ಡೈರಿಗಳನ್ನ ಜನ ಇರೋ ಟೈಮಲ್ಲೇ ಓಪನ್ ಮಾಡಬೇಕು. ಸಾಯಂಕಾಲ 6:30 7 ಗಂಟೆ 2-3 ಡೈರಿಗಳು ವಿಸಿಟ್ ಮಾಡಿ ಓಪನ್ ಮಾಡಿ ಉಪಕೇಂದ್ರಗಳು ಓಪನ್ ಮಾಡಿ ಮನೆಗೆ ಹೋಗೋದು. ನಾನು ಯಾವ ಥರ ವರ್ಕ್ ಮಾಡ್ತೀನಿ ಅಂತ ನಿಮಗೂ ಎಲ್ಲರಿಗೂ ಚೆನ್ನಾಗಿ ಮಾಡ್ತೀನಿ. ಸ್ವಲ್ಪ ನಾನು ಅಲ್ಲಿ ಏನಿದೆ ನನ್ನನ್ನು ನಾನು ಡೆಡಿಕೇಟ್ ಮಾಡಿ ಕೆಲಸ ಮಾಡುವಂಥದ್ದು ಮಾತ್ರ ಮಾಡ್ತೀನಿ. ಇನ್ನೂ ಆಗುತ್ತೋ ಬಿಡುತ್ತೋ ಹೋಗುತ್ತೋ ಬಿಟ್ಕೊಂಡು ನನಗೇನ್ರಿ ಆಗುತ್ತಾಯ್ತು. ನಮ್ಮ ಯಜಮಾನ್ MLA 5 ಸಲ ಅವ್ರಿಗೆ ಒಬ್ಬ ಅಧಿಕಾರಿ 25 ವರ್ಷ 30 ವರ್ಷ ಕೆಲಸ ಮಾಡ್ತಾನೆ. 20 ವರ್ಷ ಮಾಡೋದು ಅದೇ ಹೆಚ್ಚು, 30 ವರ್ಷಕ್ಕೆ ಯಾರು ಮಾಡೋಕ್ಕಾಗಲ್ಲ. 25 ವರ್ಷ ಕೆಲಸ ಮಾಡಬೇಕು. ನಮ್ಮ ಯಜಮಾನ್ 28 ವರ್ಷ ಆಯಿತು ಕೆಲಸ ಮಾಡೋಕ್ಕೆ ಶುರು ಮಾಡಿ, ಜನಸೇವೆ ಮಾಡೋಕ್ಕೆ. ಆಯಿತಾ, ಅವ್ರ ಜೊತೆ ಅವ್ರು ಬಂದಿದ್ದ ದೃಷ್ಟಿಯಿಂದ ನಾನು ಜೊತೆಲೇ ಇದ್ದೀನಿ. ನಮಗೆ ಎಲ್ಲ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇವತ್ತು ನಮಗೆ ಇದೆಲ್ಲ ಮುಗಿದ್ರೂ ನಾವು ಭಗವಂತ ಕರೆದ್ರೆ ನಾವು ಹೋಗಬೇಕು. ಆ ಕ್ಷಣ ನಿರ್ಮಾಣ ಯಾರಿದೆ, ಇದ್ರದ್ದು ಮಾಸ್ಟರ್ ಪೀಸ್ ಯಾರು, ಅದೆಲ್ಲ ಈ NDA ಸಹಕಾರದಿಂದಲೇ ನಡೀತಾ ಇದೆಯಾ ಏನು ಅಂತ ದಯವಿಟ್ಟು ನೀವು ಮುಂದಿನ ಸಲ ಬಸ್ಬಿಟ್ಟು ಬಂದೇ ಬರ್ತಾರಲ್ಲ ಅವರು ಆಗಿಸಿ ನನಗೆ ಮಾಹಿತಿ ಕೊಡಬೇಕು. ಎಲ್ಲ ಒಂದ್ ಕಡೆ MLA ಅವ್ರನ್ನ ಲಿಂಕ್ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.